Well, good morning, dear students. In the previous session, we had learned that is semaphores. Now, let us learn some disadvantages of semaphores also. So, semaphores at the bandaga, ಒಂದಷ್ಟು disadvantages ಬರ್ತಾವೆ. What is that? What is that disadvantages? So, ಹೆಂಗಾಗ್ತದೆ ಅಂತಂದ್ರ sometimes process deadlock state ಒಳಗಡೆ ಬರಲಿಕ್ಕೆ possibilities ಇದಾವೆ. What do you mean by the deadlock states? What do you mean by the deadlock state? Deadlock andre ಏನು? What is that? Deadlock. So let us learn the deadlock. Suppose A and B is there, a room is there, A and B is there, and a room is there. So suppose a key with other key ಏನಾಗಿದೆ ಅಂತಂದ್ರ A ಜೊತೆ ಅದ. So the door is locked now. Door ಏನಾಗಿದೆ ನಮಗ lock ಆಗಿದೆ. So key is available with A and B is waiting for key, but the door is locked. ಈಗ ಈ ವ್ಯಕ್ತಿ ಏನ್ ಮಾಡ್ತಾನ ಅಂತಂದ್ರ ಇವನ ಹತ್ರ ಕೀ ಏನದ ಕೀ ಅದ. ಓಕೆ, ಈ ಡೋರಿಗೆ ಅಜೂಮ್ ದಟ್ ಲಕ್ಷ ಇರ್ಲಿ, ಇದು ಬಹಳ ಇಂಪಾರ್ಟೆಂಟ್ ಅದ ನಮ್ಗ ಕಾನ್ಸೆಪ್ಟ್. ಇವನ ಹತ್ರ ಕೀ ಅದ. ಓಕೆ, ಆಮೇಲೆ ಈ ಡೋರಿಗೆ ಒಂದು ಸೀಕ್ವೆನ್ಸ್ ಪಾಸ್ವರ್ಡ್ ಅದ. ಏನದ್ರಿ? ಸೀಕ್ವೆನ್ಸ್ ಪಾಸ್ವರ್ಡ್ ಅದ. ನೀವು ಕೀ ಅನ್ನ ಹಾಕಿ ಆ ಸೀಕ್ವೆನ್ಸ್ ಪಾಸ್ವರ್ಡ್ ಅನ್ನ ಟರ್ನ್ ಮಾಡಿದ್ರಿ ಅಂತಂದ್ರ ಡೋರ್ ಓಪನ್ ಆಗುತ್ತೆ. ಲಕ್ಷ ಕೊಡ್ರೆ ಕೀ ಹಾಕಿ ಲಾಕ್ ತೆಗಿತೀರಿ, ಸೀಕ್ವೆನ್ಸ್ ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ತೀರಿ. ಆ ಸೀಕ್ವೆನ್ಸ್ ಪಾಸ್ವರ್ಡ್ ಯಾರ ಹತ್ರ ಅದ ಅಂತಂದ್ರ ಬಿ ಹತ್ರ. Are you clear? Are you clear? Are you clear? Raise your hand. Okay. A ಹತ್ರ ಈ ಡೋರ್ ಕೀ ಅದ, ಬಿ ಹತ್ರ ಈ ಡೋರ್ ಸೀಕ್ವೆನ್ಸ್ ಪಾಸ್ವರ್ಡ್ ಅದ. ಸೊ ಲಕ್ಷಲಿ ಈಗ ಇಬ್ರು ಪ್ರೋಸೆಸ್ ಅದಾವ ಅಂತ ಇಟ್ಕೊರಿ, ಎರಡು ಪ್ರೋಸೆಸ್ ಅದಾವ ನಮ್ಮ ಹತ್ರ ಎ ಅಂಡ್ ಬಿ. ಈಗ ಎ ಎದ್ರ ಸಲುವಾಗಿ ವೇಟ್ ಮಾಡಕತ್ತಾನ ಅಂತಂದ್ರ ಸೀಕ್ವೆನ್ಸ್ ಪಾಸ್ವರ್ಡ್ ಸಲುವಾಗಿ. ಅಂದ್ರೆ ಬಿ ಸೀಕ್ವೆನ್ಸ್ ಪಾಸ್ವರ್ಡ್ ಅನ್ನ ಹಿಡ್ಕೊಂಡದ. ಆ ಬಿ ಯಾವಾಗ ಸೀಕ್ವೆನ್ಸ್ ಪಾಸ್ವರ್ಡ್ ಅನ್ನ ರಿಲೀಸ್ ಮಾಡುತ್ತೆ ಅವಾಗ ನಾನು ಡೋರ್ ಅನ್ನ ಅನ್ಲಾಕ್ ಮಾಡ್ತೀನಿ. ಏನು ಎ ಎದಕ್ಕೆ ವೇಟ್ ಮಾಡಕತ್ತಾನ? ಈ ಬಿ ಏನ್ ಸೀಕ್ವೆನ್ಸ್ ಪಾಸ್ವರ್ಡ್ ಇಟ್ಕೊಂಡದಲ್ಲ, ಏನ್ ಬಿ ಏನ್ ಸೀಕ್ವೆನ್ಸ್ ಪಾಸ್ವರ್ಡ್ ಇಟ್ಕೊಂಡದಲ್ಲ ಅದ್ರ ಸಲುವಾಗಿ ಎ ವೇಟ್ ಮಾಡಕತ್ತಾನ. So A is in also waiting state. ಅದೇ ರೀಸನ್ ಗೆ ಬಿ ಏನಂತ ಗೊತ್ತಾ? ಎ ಯಾವಾಗ ಕೀ ಕೊಡ್ತಾನಲ್ಲ ಅವಾಗ ನಾ ಕೀ ಮತ್ತು ಸೀಕ್ವೆನ್ಸ್ ಪಾಸ್ವರ್ಡ್ ಅನ್ನ ಹಾಕಿ ಡೋರ್ ಅನ್ನ ಓಪನ್ ಮಾಡ್ತೀನಿ. ನೋಡ್ರಿ, ಏನನ್ನಕತ್ತಾನ? ಬಿ ಯಾವಾಗ ಸೀಕ್ವೆನ್ಸ್ ಅನ್ನ ಕೊಡ್ತಾನ ಅವಾಗ ನಾ ಡೋರ್ ಅನ್ನ ಓಪನ್ ಮಾಡ್ತೀನಿ, ಯಾಕಂದ್ರೆ ನನ್ನ ಹತ್ರ ಕೀ ಅದ. ಅದೇ ಮ್ಯಾನರ್ ಒಳಗ ಬಿನು ಏನ್ ವೇಟ್ ಮಾಡ್ಲಿಕ್ಕತ್ತಾನ? ಯಾವಾಗ ಎ ಕೀ ರಿಲೀಸ್ ಮಾಡ್ತಾನ ಅವಾಗ ನಾ ಸೀಕ್ವೆನ್ಸ್ ಪಾಸ್ವರ್ಡ್ ಅನ್ನ ಹಾಕಿ ಡೋರ್ ಅನ್ನ ಓಪನ್ ಮಾಡ್ಕೊತೀನಿ. ಸೊ ಇದು ಹೆಂಗಂತಂದ್ರ ಅಂಟಿಲ್ ಸೀಕ್ವೆನ್ಸ್ ಪಾಸ್ವರ್ಡ್ ಯೂನಿಕ್ ಸಿಗುತ್ತಾನ ಅಥವಾ ಕೀ ಯೂನಿಕ್ ಸಿಗುತ್ತಾನ ಇಬ್ರು ವೇಟಿಂಗ್ ಸ್ಟೇಟ್ ಒಳಗೆ ಇರ್ತಾರೆ. ದಟ್ ಈಸ್ ಒನ್ ಥಿಂಗ್. ಹಲೋ, ಇಸ್ ಮೈ ವಾಯ್ಸ್ ಇಸ್ ಆಡಿಬಲ್ ಟು ಯು? Is my voice is audible to you? Okay, my question, one question is there. ನೀವು ಡೆಲಿಮಾ ಒಳಗಡೆ ಬೀಳ್ತೀರಿ. So is let us stop the video first. The problem what I told, the problem ನಿಮ್ಮನ್ನ ಡೆಲಿಮಾ ಒಳಗೆ ಹಾಕ್ತಲ್ಲ ಅದೇ ರೀತಿ ಇಲ್ಲಿ ಇವ ಬಿ ಕೀ ಎ ಕೀನ ರಿಲೀಸ್ ಮಾಡ್ಲಿ ಅಂತ ವೇಟ್ ಮಾಡಕತ್ತಾನ, ಇವ ಸೀಕ್ವೆನ್ಸ್ ಅನ್ನ ರಿಲೀಸ್ ಮಾಡ್ಲಿ ಅಂತ ಕಾಯ್ಲಿಕತ್ತಾನ. ಇಬ್ರು ಒಬ್ರಿಗೊಬ್ರು ಗೊತ್ತಿರ್ಲಾರ್ದೆ
ವೇಟ್ ಮಾಡಕತ್ತಾರ. ಈ ಡೋರ್ ಓಪನ್ ಆಗ್ತತೀನಿ ಈಗ. Whether this door is going to open now? Whether this door is going to open now? No, it is not possible because they both are waiting state. ಎಷ್ಟೊತ್ತಾದ್ರೂ ಅವ್ರು ವೇಟ್ ಮಾಡಬೇಕು. ಯಾಕಂತಂದ್ರ ಇವ ರಿಲೀಸ್ ಮಾಡ್ತಾನಂತ ಇವ ರಿಲೀಸ್ ಮಾಡ್ತಾನಂತ ಇಬ್ರು ಡೆಲಿಮಾ ಒಳಗೆ ಕನ್ಫ್ಯೂಷನ್ ಒಳಗೆ ಬಂದು ನಿಂತು ಬಿಟ್ಟಾರ. So this situation, ಈ ತರ ಡೆಲಿಮಾ ಒಳಗೆ ನಿಮ್ಮ ಪ್ರೊಸೆಸಸ್ ಬಂದಾಗ ಆ ಪ್ರೊಸೆಸ್ ಡೆಲಿಮಾಗೆ ಏನಂತ ಕರಿತೀವಿ ನಾವು? ಡೆಡ್ಲಾಕ್ ಅಂತ ಕರಿತೀವಿ. ಡೆಡ್ಲಾಕ್ ಸಿಚುವೇಶನ್ ಒಳಗದ ಅಂತ ಕರಿತೀವಿ. ಈ ಪ್ರಾಬ್ಲಮ್ ಏನಂತ ಕರಿತೀವಿ ನಾವು? ಡೆಡ್ಲಾಕ್ ಸಿಚುವೇಶನ್ ಅಂತ ಕರಿತೀವಿ. ಓಕೆ, ಇದೇ ರೀತಿ ಪ್ರೊಸೆಸ್ ಹಾಕ್ಬಿಡ್ರಿ, ಇಲ್ಲೊಂದು ರಿಸೋರ್ಸ್ ಶೇರ್ ಮಾಡಿದ ರಿಸೋರ್ಸ್ ಅನ್ನ ಹಾಕ್ರಿ, ದಟ್ ಇಸ್ ದ ಸೇಮ್ ಸ್ಟೇಟ್ಮೆಂಟ್, ಬೇರೆ ಏನು ಚೇಂಜ್ ಆಗಕ್ಕಿಲ್ಲ ಅಲ್ಲಿ. ಸೊ ಇದು ಡೆಡ್ಲಾಕ್ ಏನದಲ್ಲ, ಸಿಮಾಫರ್ಸ್ ಆಕರ್ ಮಾಡ್ತಕ್ಕಂಥ ಒಂದು ಡಿಸ್ಅಡ್ವಾಂಟೇಜ್. ಸಿಮಾಫೋರ್ ಒಳಗಡೆ ಒಂದು ಸಿಚುವೇಶನ್, ಯಾವುದೋ ಒಂದು ಸಿಚುವೇಶನ್ ಒಳಗೆ ನನಗೆ ಏನಾಗ್ತದೆ ಅಂದ್ರೆ ಡೆಡ್ಲಾಕ್ ಸಿಚುವೇಶನ್ ಬರ್ತೈತಿ. ಡೆಡ್ಲಾಕ್ ಸಿಚುವೇಶನ್ ಅಂದ್ರೆ ಏನು? ಸೊ P1 and P2 both are in the waiting state. ಏನ್ ಮಾಡ್ತಾವ ಅಂದ್ರ P2 ವೇಟಿಂಗ್ ಸ್ಟೇಟ್ ಗೆ ಹೋಗ್ಬಿಡ್ತೈತಿ, P1 ವೇಟಿಂಗ್ ಸ್ಟೇಟ್ ಗೆ ಹೋಗ್ಬಿಡ್ತೈತಿ. ಎರಡೂ ವೇಟಿಂಗ್ ಸ್ಟೇಟ್ ಒಳಗೆ ಇರ್ತಾವ. ಯಾಕ? ಇದ್ರ ಕೆಲಸ ಮುಗಿಲಿ ಅಂತ ಇದು, ಇದ್ರ ಕೆಲಸ ಮುಗಿಲಿ ಅಂತ ಇದು. ಬಟ್ ಕೆಲಸ ಮುಗಿಯಂಗೆ ಇಲ್ಲ, ಎರಡೂ ವೇಟಿಂಗ್ ಸ್ಟೇಟ್ ಒಳಗೆ ಇರ್ತಾವ. ದಟ್ ಸ್ಟೇಟ್ ಇಸ್ ನೋನ್ ಆಸ್ ಡೆಡ್ಲಾಕ್. ಓಕೆ, ಡೆಡ್ಲಾಕ್ ಅಂತ ಚಾಪ್ಟರ್ ಐತಿ ನಿಮಗ. ಆ ಚಾಪ್ಟರ್ ಒಳಗೆ ಗೊತ್ತಾಗ್ತೈತಿ ವಾಟ್ ಇಸ್ ಡೆಡ್ಲಾಕ್ and how the deadlock is prevented. ಅದನ್ನ ಹೆಂಗ್ ನಾವು ಮೆಜರ್ ಮಾಡ್ಕೊತೀವಿ, ಡೆಡ್ಲಾಕ್ ಅನ್ನ ಹೆಂಗ್ ಸ್ಟಾಪ್ ಮಾಡ್ತೀವಿ, that will be in the further session. That is the next session. Okay, deadlock session ಒಳಗೆ ಬರ್ತದೆ. We had a discussion that P1 ಎಕ್ಸಿಕ್ಯೂಟ್ ಆಗಿ ಹೊರಗೆ ಬಂದು ಲಾಕ್ ಓಪನ್ ಮಾಡುತ್ತಾನ, P2 ವೇಟ್ ಮಾಡುತ್ತೆ ಅಂತ ಹೇಳಿದ್ದೆ ನಾನು. P1 ಹೊರಗಡೆ ಬಂದು ಲಾಕ್ ಅನ್ನ ಓಪನ್ ಮಾಡುತ್ತಾನ, P2 ವೇಟ್ ಮಾಡುತ್ತೆ. It won't enter into its critical section ಅಂತ ಡಿಸ್ಕಸ್ ಮಾಡಿದ್ವಿ. So suppose P2 is 2 minutes and P1 is 1 hour. What is the thing? The least time process have to wait for longest processes. ತಿಳಿತಾ? ಎರಡು ಮೇನ್ ಡಿಸ್ಅಡ್ವಾಂಟೇಜ್ ಬರ್ತಾವ ನನಗಿಲ್ಲ, ಟೈಮ್ ಅಂಡ್ ಡೆಡ್ಲಾಕ್. ಎರಡು ಡಿಸ್ಅಡ್ವಾಂಟೇಜಸ್ ಅನ್ನ ಹೊಂದಿದಾಗ ಸೆಮಾಫರ್ಸ್ ಅನ್ನ ನಾವು ಬಹಳ ಕಡೆ ಯೂಸ್ ಮಾಡ್ತೀವಿ. ಯಾಕಂದ್ರೆ ಅಲ್ಟಿಮೇಟ್ ಆ ಸಿಸ್ಟಮ್ ಒಳಗೆ ಇದನ್ನ ಯೂಸ್ ಮಾಡ್ಲೇಬೇಕು. ಎಸ್, ಸೊ ಸರ್ ಡೆಡ್ಲಾಕ್ ಬಿಟ್ರ ನಮಗ ನೆಕ್ಸ್ಟ್ ಏನ್ ಆಪ್ಷನ್ ಅದರಿ ಸರ್? ಸಾರಿ, ಸೆಮಾಫರ್ಸ್ ಬಿಟ್ರ ನಮ್ಗೆ ಏನ್ ಆಪ್ಷನ್ ಅದರಿ ಸರ್? ನಿಮ್ ಆಪ್ಷನ್ ಇರೋದು ಯಾವುದು ಅಂತಂದ್ರ ಸೆಮಾಫೋರ್ ತರಾನೇ ವರ್ಕ್ ಆಗ್ತಕ್ಕಂತ ಮಾನಿಟರ್. ಏನ್ರಿ? ಸೆಮಾಫೋರ್ ತರಾನೇ ವರ್ಕ್ ಆಗ್ತಕ್ಕಂತ ಮಾನಿಟರ್ಸ್. ವಾಟ್ ಇಸ್ ದಿಸ್ ಮಾನಿಟರ್ ಸರ್? ಮಾನಿಟರ್ ಇಸ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಏನದು? ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಡಿಫೈನ್ ಮಾಡ್ತೀವಿ. ಮಾನಿಟರ್ ಅಂತಂದ್ರ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ನಾವು. ದಟ್ ಈಸ್ ಅದೇನ್ ಗ್ಯಾರಂಟಿ ಮಾಡ್ತೈತಿ? ದಟ್ ಗ್ಯಾರಂಟೀಸ್, ಅದು ಏನ್ ಗ್ಯಾರಂಟಿ ಮಾಡ್ತೈತಿ ಅಂತಂದ್ರ ಅಪ್ರೋಪ್ರಿಯೇಟ್ ಆಕ್ಸೆಸ್ ಟು ಕ್ರಿಟಿಕಲ್ ಸೆಕ್ಷನ್. ವಾಟ್ ಇಸ್ ದಟ್? ಇಟ್ ಈಸ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ and it guarantees appropriate. What is the appropriate access? Appropriates access to the critical section. What is a monitor anta kelidaga? Monitor is a programming language. It guarantees appropriate access to the critical section. What is the appropriate? Proper. That is, if P1 is using, then P2 should not. P1 is using, P2 should not. That is the appropriate guarantee. That is the appropriate way to access the critical section. Proper ಆಗಿ ಹಂಗೆ ಆಕ್ಸೆಸ್ ಮಾಡಬೇಕು ಅಂತಂದ್ರೆ ಈ ಕಂಡೀಷನ್, ಮೇನ್ ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡಬೇಕು. ದಟ್ ಇಸ್ ಅಪ್ರೋಪ್ರಿಯೇಟ್ ಗ್ಯಾರಂಟೀಸ್. ದಟ್ ಇಸ್ ಅಪ್ರೋಪ್ರಿಯೇಟ್ ಆಕ್ಸೆಸ್ ಅಂತ ಕರೀತೀವಿ. ಓಕೆ, ಕ್ಲಿಯರ್ ವಿತ್ ದ ಡೆಫಿನಿಷನ್?
Clear? Definition clear ಆಯ್ತು. What is a monitor? Sir, monitor is a programming language. ಅದೊಂದು programming language. So ಯಾವುದು ಗ್ಯಾರಂಟಿ ಕೊಡುತ್ತದ ಎದ್ರ ಬಗ್ಗೆ? ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಬಗ್ಗೆ. The appropriate access to the critical section ಬಗ್ಗೆ. What do you mean by the appropriate access? That is nothing but the mutual exclusion. What is a mutual exclusion? If one process is waiting or one process is accessing critical section, it should wait. The other process should wait for its critical section. Clear with it? Clear? Raise your hand if it is clear. ಇನ್ನೊಂದು ಹೇಳ್ತೀನಿ ನಾನು, it is not a programming language, it is programming language construct. What do you mean by the construct? That is a condition. Programming language ಒಳಗಡೆ ನಿಮಗೆ ಕಂಡೀಷನ್ಸ್ ಬರುತ್ತೆ, ಆ ಕಂಡೀಷನ್ ಒಳಗಡೆ ಮಾನಿಟರ್ಸ್ ಅಂತ ಒಂದು ಬರುತ್ತೆ. ಆ ಮಾನಿಟರ್ಸ್ ಯಾವಾಗ ಯೂಸ್ ಮಾಡ್ತಾರೆ ಅಂತಂದ್ರೆ whenever you are going to develop your application that is based on the operating system. ಯಾವಾಗ ನೀವು ಆಪರೇಟಿಂಗ್ ಸಿಸ್ಟಮ್ ಮೇಲೆ ಪ್ರೋಗ್ರಾಮಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರ್ತೀರಿ, ಆ ಟೈಮ್ ನಲ್ಲಿ ಮಾನಿಟರ್ಸ್ ಅನ್ನ ಯೂಸ್ ಮಾಡ್ತೀರಿ. ಸಿಮಾಫರ್ಸ್, ಮಾನಿಟರ್ಸ್, ಪೀಟರ್ಸನ್ಸ್ ಅಲ್ಗೋರಿದಮ್ ಇವೆಲ್ಲವೂ ಕೂಡ ನೀವು ಆಪರೇಟಿಂಗ್ ಸಿಸ್ಟಮ್ ಅನ್ನ ಬಿಲ್ಡ್ ಮಾಡೋದಾಗ್ಲಿ, ಆಪರೇಟಿಂಗ್ ಸಿಸ್ಟಮ್ ಅನ್ನ ಮಾಡಿಫೈ ಮಾಡೋದಾಗ್ಲಿ, ಆಪರೇಟಿಂಗ್ ಸಿಸ್ಟಮ್ ಅನ್ನ ಅಪ್ಡೇಟ್ ಮಾಡೋದಾಗ್ಲಿ, ಆ ಟೈಮ್ ಒಳಗಡೆ ನಾವ್ ಏನ್ ಮಾಡ್ತಿರ್ತೀವಿ ಅಂತಂದ್ರೆ we are going to use these things. Okay, so now ಯಾವ್ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸಪೋರ್ಟ್ ಮಾಡ್ತಾವ, ಮಾನಿಟರ್ಸ್ ಯಾವ್ಯಾವ ಯೂಸ್ ಮಾಡ್ತಾವ? ಮಾನಿಟರ್ ಅಂದ್ರೆ ಮಾಡ್ಯೂಲ್ಸ್ ಇದೆ, ಫಂಕ್ಷನ್ಸ್ ಗೊತ್ತಲ್ಲ ನಿಮಗೆ, ಸಿ ಒಳಗೆ ಸಿ ಫಂಕ್ಷನ್ಸ್ ಗೊತ್ತಲ್ಲ, ಪ್ಯಾರಾಮೀಟರ್ ಪಾಸ್ ಮಾಡ್ತೀರಿ, ಆ ಫಂಕ್ಷನ್ ಏನ್ ಕೆಲಸ ಮಾಡ್ತದ ಅದನ್ನ ಪ್ರಿಂಟ್ ಮಾಡ್ತೀರಿ. ಓಕೆ, ಅದೇ ರೀತಿನೇ ಮಾನಿಟರ್ಸ್ ಆರ್ ದ ಫಂಕ್ಷನ್ಸ್ ಅಂತ ಹೇಳ್ಬೋದು. ಏನಂತ ಕರಿಬಹುದು, ನಿಮ್ಮ ಒಂದು ಪರಿಕಲ್ಪನೆಗೆ ಬಿಟ್ಟಿದ್ದು ಫಂಕ್ಷನ್ಸ್ ಅಂತ ಕೂಡ ನೀವು ಅದನ್ನ, ಮಾಡ್ಯೂಲ್ಸ್ ಅಂತ ಕೂಡ ನೀವು ಅದನ್ನ ಕರಿಬಹುದು. ಓಕೆ, ಸೊ ಇಲ್ಲಿ ಏನಾಗ್ತದೆ ಅಂತಂದ್ರ ದ ಪಾಸ್ಕಲ್ ಅನ್ನೋ ಒಂದು ಲ್ಯಾಂಗ್ವೇಜ್ ಏನದ, ದ ಪಾಸ್ಕಲ್ ಅನ್ನೋ ಲ್ಯಾಂಗ್ವೇಜ್ ಇದನ್ನ ಯೂಸ್ ಮಾಡುತ್ತೆ. Pascal, it is a programming language as your Java, C, C++, Python, C Sharp. ಅದೇ ರೀತಿನೇ ಪಾಸ್ಕಲ್ ಅನ್ನೋ ಒಂದು ಲ್ಯಾಂಗ್ವೇಜ್ ಅದ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅದ. ಆ ಲ್ಯಾಂಗ್ವೇಜ್ ಮಾನಿಟರ್ ಅನ್ನೋ ಒಂದು ಮಾಡ್ಯೂಲ್ ಅನ್ನ ಯೂಸ್ ಮಾಡುತ್ತೆ. ಓಕೆ, ತಿಳಿತು? ಆರ್ ಯು ಕ್ಲಿಯರ್? We'll have the difference between a semaphore and monitor here. Semaphore and monitor. In difference. What is the difference? What is the difference? That is semaphore and plus monitors. What is the difference? What is the difference? So first in difference ಐತ್ ನೋಡೋಣ. A wait on a condition variable always block the calling process. ಎರಡು ಡಿಫರೆನ್ಸ್ ಇದಾವೆ ಇಲ್ಲಿ. We are having the two differences. One is ಏನಂತಂದ್ರೆ wait operation. That is a wait operation. That is a wait condition. It is going to wait condition variable always blocks the calling process. That is P1 is there in a critical section. The wait function is going to block the calling function. Is the difference? ಏನು ಡೆಫಿನಿಷನ್ ಏನು? P1 wait function ಅನ್ನು ಯೂಸ್ ಮಾಡಕತ್ತಿ, ಆ wait calling function ಅನ್ನು ಯಾರು ಕ್ರಿಟಿಕಲ್ ಸೆಕ್ಷನ್ ಅನ್ನ ಕಾಲ್ ಮಾಡ್ಲಿಕತ್ತಾರ ಅದನ್ನ ಬ್ಲಾಕ್ ಮಾಡಾಕತ್ತಿ. ಇದು semaphore. ಇದು ಎದ್ರೊಳಗ semaphore. So instead of busy waiting, process will be blocked automatically. ಇಲ್ಲೇನಾಗ್ತದ ಅಂತಂದ್ರ T1 ಕಂಟಿನ್ಯೂಸ್ಲಿ ಎಕ್ಸಿಕ್ಯೂಟ್ ಆಗ್ಬೋದು sometimes. ಎಲ್ಲಿ semaphore ಒಳಗ P1 ಏನಾಗ್ಬೋದು, ಕಂಟಿನ್ಯೂಸ್ಲಿ ರನ್ ಆಗ್ಬೋದು. ದಟ್ ಇಸ್ ಅ ಲಾಂಗ್ ವೇಟಿಂಗ್ ಅಂತ ಕರಿತೀವಿ. ಅಲ್ಲಿ ನಿಮ್ಗೆ ಸ್ಟಾರ್ವೇಷನ್ ಪ್ರಾಬ್ಲಮ್ ಬರಂಗಿಲ್ಲ, ಲಾಂಗ್ ವೇಟ್ ಮಾಡ್ಬೋದು. ಅದು ಲಾಂಗ್ ಅಂದ್ರ ಇದು 1 hour ಇತ್ತು ಅಂತಂದ್ರ
ಇದು ಲಾಂಗ್ ವೇಟ್ ಮಾಡಬೇಕಾಗ್ತೈತಿ. ಏನ್ ಮಾಡ್ಬೇಕಾಗ್ತೈತಿ? ಲಾಂಗ್ ವೇಟ್ ಮಾಡ್ಬೇಕಾಗ್ತೈತಿ. ಎಲ್ಲೇ? ಸಿಮಾಫೋರ್ ಒಳಗ. ಅದೇ P1 is in monitor in the sense monitor ಒಳಗೆ ಇತ್ತು ಅಂತಂದ್ರ the P2 is a calling function, it will be block, not a wait. ಬ್ಲಾಕ್ ಮಾಡ್ಬಿಡ್ತೀವಿ ಅದನ್ನ, ವೇಟ್ ಮಾಡಕ್ ಬಿಡಂಗಿಲ್ಲ ಅದನ್ನ. ಏನ್ ಮಾಡ್ಬಿಡ್ತೀವಿ? ಕಂಪ್ಲೀಟ್ಲಿ ಬ್ಲಾಕ್ ಮಾಡ್ಬಿಡ್ತೀವಿ. ಕಂಪ್ಲೀಟ್ಲಿ ಇಟ್ ಇಸ್ ಬ್ಲಾಕ್. ವೇಟ್ ಮತ್ತು ಬ್ಲಾಕಿಗೆ, ಸ್ಲಿಪ್ ಮತ್ತು ಬ್ಲಾಕಿಗೆ ಬಹಳ ಡಿಫರೆನ್ಸ್ ಐತಿ. ಬ್ಲಾಕ್ ಮತ್ತು ಸ್ಲಿಪ್ಪಿಗೆ ಬಹಳ ಡಿಫರೆನ್ಸ್ ಐತಿ. ನೀ ಇಷ್ಟು ಟೈಮ್ ತನ ಸ್ಲೀಪ್ ಆಗು ಅಂತ ಹೇಳಿರ್ತೀವಿ ನಾವು. ಇಷ್ಟು ಟೈಮ್ ತನ ಸ್ಲೀಪ್ ಆಗು ಅಂತ ಹೇಳಿರ್ತೀವಿ. ಅಸ್ಯೂಮ್ ದಟ್ ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ಬರುತ್ತೆ ಗೊತ್ತಾ? Do you know about a WhatsApp status? WhatsApp status ಗೊತ್ತಲ್ಲ ಎಲ್ಲರಿಗೂ? ಎಸ್. ಆ ವಾಟ್ಸ್ಆಪ್ ಒಳಗಡೆ ಒಂದಿಷ್ಟು ಆಪ್ಷನ್ ಇರುತ್ತೆ. ಮ್ಯೂಟ್ ಅಂಡ್ ಬ್ಲಾಕ್ ಅಂತ ಇರ್ತದೆ. ಮ್ಯೂಟ್ ಅಂಡ್ ಬ್ಲಾಕ್. ಮ್ಯೂಟ್ ಅಂಡ್ ಬ್ಲಾಕ್. ಬ್ಲಾಕ್ ಅಂದ್ರ ನೀವು ನನಗೆ ಏನ್ರೆ ಬ್ಲಾಕ್ ಮಾಡಿದ್ರಿ ಅಂತಂದ್ರ, ಬ್ಲಾಕ್ ಅನ್ನೋ ಆಪ್ಷನ್ ಅನ್ನ ಒತ್ತಿದ್ರಿ ಅಂತಂದ್ರ, I cannot chat with you, I cannot see your status, I cannot see your DP. Am I right? Am I right, my dear students? ಹೌದೋ ಇಲ್ಲೋ? ನೀವೇನ್ರೆ ನನ್ನ ನಂಬರ್ ಅನ್ನ ಬ್ಲಾಕ್ ಮಾಡಿದ್ರಿ ಅಂತಂದ್ರ I cannot see the WhatsApp DP, I cannot see your status, I cannot interact with you in a chat. Am I right? ಎಲ್ಲಿವರೆಗೂ ಹಂಗಾಗ್ತದ? Until you unblock me. ನೀವು ನಿಮ್ಮ ಎಲ್ಲಾ ಏನೊಂದು ರೆಸ್ಟ್ರಿಕ್ಷನ್ಸ್ ಏನಿರ್ತಾವ, ನೀವು ಯಾವಾಗ ಸ್ಟೇಟಸ್ ನೋಡಬಾರ್ದನ್ನ ಅನ್ಕೊಂಡಿರ್ತೀರಿ, ಅಂತ ಸ್ಟೇಟಸ್ ಹಾಕಿದಾಗ ನನ್ನ ಬ್ಲಾಕ್ ಮಾಡಿರ್ತೀರಿ. ಅಂತ ಸ್ಟೇಟಸ್ ಎಲ್ಲ ಹೋದ್ಮೇಲೆ ನೀವೇನ್ ಮಾಡ್ತೀರಿ? ನನ್ನ ಅನ್ಬ್ಲಾಕ್ ಮಾಡ್ತೀರಿ. ಅದೇ ರೀತಿನೇ ಮಾನಿಟರ್ ಒಳಗೆ ಏನಾಗ್ತದೆ ಅಂದ್ರ, P1 ತನ್ನ ಕೆಲಸ ಮುಗಿಯುವವರೆಗೂ ಅದನ್ನ ಬ್ಲಾಕ್ ಮಾಡ್ಬಿಟ್ಟಿರ್ತದೆ. ಅಂದ್ರ P2 ತಲೆನೇ ಕೆಡಿಸ್ಕೊಳಂಗಿಲ್ಲ, ಎಲ್ಲಿವರೆಗೂ ಅದು ಬ್ಲಾಕ್ ಓಪನ್ ಆಗುತ್ತಾನ. ಸಪೋಸ್ ನೀ ಇಷ್ಟು ಸಮಯ ಅಂತ ನನ್ನ ಮ್ಯೂಟ್ ಮಾಡಿರಿ. Assume that 10 minutes or 1 hour, mute for 1 hour ಅಂತ ಇರ್ತೈತೆ ಆಪ್ಷನ್. ಮ್ಯೂಟ್ ಫಾರ್ 1 hour ಅಂತಂದ್ರ 1 hour ಆದ್ಮೇಲೆ ನಾನು ನಿನ್ ಸ್ಟೇಟಸ್ ಅನ್ನ ನೋಡಬಹುದು. ಹೌದೋ ಇಲ್ಲೋ? ಐತಿಲ್ಲ ಆಪ್ಷನ್ ಇದೆ? ಐತೋ ಇಲ್ಲೋ? ಎಸ್ ಆರ್ ನೋ? ಎಸ್ ಆರ್ ನೋ? ಎಸ್. ನೀ 8 hours, 1 hour, 4 hour, 3 hours ಈ ತರ ಅವರ್ಸ್ ಮೇಲೆ ನೀವು ನನ್ನ ಮ್ಯೂಟ್ ಮಾಡಬಹುದು. ಅಷ್ಟು ಅವರ್ ಒಳಗ ನನಗೇನು ನಿಮ್ಮ ನೋಟಿಫಿಕೇಶನ್ಸ್ ಆಗ್ಲಿ, ನಿಮ್ಮ ಸ್ಟೇಟಸ್ ಆಗ್ಲಿ ಅಪಿಯರ್ ಆಗಂಗಿಲ್ಲ. ನನ್ನ ಸ್ಟೇಟಸ್ ಆಗ್ಲಿ ಅಥವಾ ನೋಟಿಫಿಕೇಶನ್ ಆಗಿ ಅಪಿಯರ್ ಆಗಂಗಿಲ್ಲ. ಇಲ್ಲಿ ಸಿಮಾಫೋರ್ ಒಳಗೂ ಇದೇ ಪ್ರಾಬ್ಲಮ್ ಐತಿ. ಸಿಮಾಫೋರ್ ಒಳಗ ಸ್ಲೀಪ್ ಆಗುವಂತ ಇರ್ತೀವಿ, ಒಂದಿಷ್ಟು ಮಿಲಿ ಸೆಕೆಂಡ್ಸ್ ಆಗನ ಮತ್ತೆ ಅದು ವೇಕಪ್ ಆಕತಿ. ಅದು ಕಂಪ್ಲೀಟ್ ಬ್ಲಾಕ್ ಆಗಿರಂಗಿಲ್ಲ. ಕಂಪ್ಲೀಟ್ ಬ್ಲಾಕ್ ಎಲ್ಲ ಆಗ್ತದ? ಮಾನಿಟರ್ ಒಳಗ. ಯಾವಾಗ P1 ತನ್ನ ಕೆಲಸ ಮುಗಿಸ್ತದ ಅವಾಗ ಇದನ್ನ ಅನ್ಬ್ಲಾಕ್ ಮಾಡ್ತಾರೆ. ದಿಸ್ ಇಸ್ ವಾಟ್ ಅ ಮೇಜರ್ ಡಿಫರೆನ್ಸ್. ಇಲ್ಲಿ ನೀ ಏನಾಗ್ತದ, ನಿಂದ ಟೈಮ್ ಇಲ್ಲಿ ವೇಸ್ಟ್ ಆಗ್ತತಿ. ಇಲ್ಲಿ P2 ಟೈಮ್ ಅನ್ನು ವೇಸ್ಟ್ ಮಾಡಂಗಿಲ್ಲ. So this is what a major difference between the monitor and semaphore. Clear? Of course it is clear in the sense. Okay, now I will share the screen. We'll discuss the syllabus. Visible to you? If screen is visible to you? If the screen is visible to you? Okay, what we are discussing? We are in the unit 3. Am I right? Am I right, my dear students? We are in the unit 3, isn't it? Yes. Interprocess communication ಒಳಗಡೆ ನಾವು ರೇಸ್ ಕಂಡೀಷನ್ ಡಿಸ್ಕಸ್ ಮಾಡಿದೀವಿ. ರೈಸ್ ಯುವರ್ ಹ್ಯಾಂಡ್.
ನಾ ಏನೇನ್ ಹೇಳ್ತೀನಲ್ಲ ಅವು ಡಿಸ್ಕಸ್ ಆಗಿದ್ರೆ ರೈಸ್ ಮಾಡ್ರಿ. ಓಕೆ, ರೇಸ್ ಕಂಡೀಷನ್ಸ್, ಇಸ್ ಇಟ್ ಡಿಸ್ಕಸ್ಡ್? ರೈಸ್ ಯುವರ್ ಹ್ಯಾಂಡ್. Yes, is it discussed? Race condition discuss agide ರೀ. Raise your hand. Raise your hand. Okay, now is critical section is discussed. What is the critical section? It is discussed. Very good. Next, mutual exclusion. Mutual exclusion, is it also discussed or not? Discuss ಮಾಡಿದೀವ್ರಿ, ಡಿಸ್ಕಸ್ ಆಗ್ಯದ. ವೆರಿ ಗುಡ್. ಹಾರ್ಡ್ವೇರ್ ಸೊಲ್ಯೂಷನ್ ನಾನು ನಿಮ್ಗೆ ಹೇಳಿದಲ್ಲ, ಡಿಸೇಬಲ್ ಎನೇಬಲ್ ಇಂಟರಪ್ಟ್ಸ್, ಡಿಸೇಬಲ್ ಎನೇಬಲ್ ಇಂಟರಪ್ಟ್ಸ್ ಮಾಡೋದು ಹಾರ್ಡ್ವೇರ್ ಸೊಲ್ಯೂಷನ್. that we have discussed. Okay, strict alteration, ಇದೇನದಲ್ಲ ಸ್ಟ್ರಿಕ್ಟ್ ಅಲ್ಟ್ರೇಷನ್ ಅಂತ ಏನದಲ್ಲ, ದಟ್ ಇಸ್ ನಥಿಂಗ್ ಬಟ್ ಯುವರ್ ಅಲ್ಗೋರಿದಮ್ 1 ಅಂಡ್ ಅಲ್ಗೋರಿದಮ್ 2. ಏನ್ ನಿಮ್ದು ಅಲ್ಗೋರಿದಮ್ 1 ಅಂಡ್ ಅಲ್ಗೋರಿದಮ್ 2 ವಿ ಹ್ಯಾಡ್ ಡಿಸ್ಕಷನ್. ಅಲ್ಲಿ ಎರಡು ಪಾರ್ಟ್ ಬರ್ತಾವ. ನಿಮ್ಗೆ ಸ್ಟ್ರಿಕ್ಟ್ ಅಲ್ಟ್ರೇಷನ್ ಬರ್ತೈತಿ ಅಂದ್ರೆ ಟರ್ನ್ ವೇರಿಯೇಬಲ್ ಐದರ್ ಫ್ಲಾಗ್ ವೇರಿಯೇಬಲ್. ತಿಳಿದದ ನಿಮ್ಗ? ನೆಕ್ಸ್ಟ್, Peterson's solution, that is Peterson's algorithm, that we had discussion, that we had a discussion. Yes or no? Yes or no? Yes. See here, next we are going to discuss, that is we had a discussion on semaphores and monitors. Semaphore ಮತ್ತು monitor ಮೇಲೆ ಡಿಸ್ಕಷನ್ ಅನ್ನು ಮಾಡಿದೀವಿ, ಹೌದ್ರಿ? Semaphore and monitors are discussed. Am I right? Okay, now we need to discuss the event counters and the producer and consumer problem. Am I right? Am I right? Yes. ಇಲ್ಲೊಂದು ಟಾಪಿಕ್ ಕೊಟ್ಟ ನೋಡ್ರಿ ಅಮ್ಮ, ಮೆಸೇಜ್ ಪಾಸಿಂಗ್ ಅಂಡ್ ಕ್ಲಾಸಿಕಲ್ ಐಪಿಸಿ ಪ್ರಾಬ್ಲಮ್ಸ್ ಅಂತ ಹೇಳ ಕಾಣ್ಲಿಕ್ಕತ್ತದ. ದ ಮೆಸೇಜ್ ಪಾಸಿಂಗ್ ಅಂಡ್ ಐಪಿಸಿ ಪ್ರಾಬ್ಲಮ್ಸ್ ಅಂತ ಕಾಣ್ಲಿಕ್ಕತ್ತದ. ಎಸ್, ಐಪಿಸಿ ಪ್ರಾಬ್ಲಮ್ ಒಳಗಡೆನೆ ನಿಮಗೆ ಪ್ರೊಡ್ಯೂಸರ್ ಕನ್ಸ್ಯೂಮರ್ ಪ್ರಾಬ್ಲಮ್ ಇನ್ಕ್ಲೂಡ್ ಆಗ್ತೈತಿ. ಸೊ if we discuss the IPC problem, the producer consumer is going to be discussed. The first problem of the interprocess communication is producer consumer problem. ಅವ ಏನ್ ಮಾಡ್ಯಾನ ಅಂತಂದ್ರೆ ನಿಮಗೆ ಎರಡು ಕಡೆ ಕೊಟ್ಟಾನವ, IPC problems ಅನ್ನ ಡಿಸ್ಕಸ್ ಮಾಡ್ರಿ ಅಂತ ಹೇಳ್ತಾನ. The IPC problem is nothing but the producer consumer problem. It will start with the producer consumer problem. ಅರ್ಥ ಆಗ್ಲಿಕತ್ತದ? ಅರ್ಥ ಆಗ್ಲಿಕತ್ತದ ನಿಮಗ? Okay, so now message passing and event counters, ಮೂರು ಟಾಪಿಕ್ಸ್ ಆದ್ರ ನಂದು ಫಸ್ಟ್ ಚಾಪ್ಟರ್ ಆಫ್ ದ ಥರ್ಡ್ ಯೂನಿಟ್ ಮುಗಿತು. The second chapter is on deadlock. The second chapter on deadlocks, that is definition of deadlock, deadlock characteristics, deadlock prevention and deadlock avoidance. ನಿಮಗೆ ಇಲ್ಲಿ ರಿಸೋರ್ಸ್ ಅಲೋಕೇಶನ್ ಗ್ರಾಫ್ ಅಂತ ಬರ್ತೈತಿ, ಅದ್ರ ಮೇಲೆ ಪ್ರಾಬ್ಲಮ್ ಬರ್ತಾವ. ನಿಮಗೆ ಏನಾಗ್ತದ, ರಿಸೋರ್ಸ್ ಅಲೋಕೇಶನ್ ಗ್ರಾಫ್ ಅಂತ ಬರುತ್ತೆ, ಅದ್ರ ಮೇಲೆ ಪ್ರಾಬ್ಲಮ್ಸ್ ಬರ್ತಾವ. ಇನ್ನ ನಿಮಗೆ ಉಳಿತು ಎರಡೇ ಯೂನಿಟ್ಸ್. ನಿಮ್ಗೆ ಆಲ್ರೆಡಿ ಹೆಂಗಾಗೈತೆ ಅಂದ್ರೆ 2.5 ಯೂನಿಟ್ಸ್ ಮುಗ್ದಾವ, ಇನ್ನ 2.5 ಯೂನಿಟ್ಸ್ ಉಳಿದಾವ, ಹೌದ್ರಿ? ಸೊ ಇಲ್ಲಿ ನೋಡ್ರಿ, ದಿಸ್ ಯೂನಿಟ್ 5 is going to take only 6 classes. That is IO ಮ್ಯಾನೇಜ್ಮೆಂಟ್ ಒಳಗೆ ಡಿಸ್ಕ್ ಸ್ಟ್ರಕ್ಚರ್ ಬರ್ತೈತಿ, ಆಮೇಲೆ ಇಲ್ಲಿ ಅಲ್ಗೋರಿದಮ್ಸ್ ಬರ್ತಾವ. ಇದು ಒಂದ್ ಚಾಪ್ಟರ್ ಪೂರಾ ನಿಮಗ disk structure, disk scheduling. It will take hardly 3 hours. That is 3 classes. ಇಲ್ಲಿ ಫೈಲ್ ಮ್ಯಾನೇಜ್ಮೆಂಟ್ ಅಂತ ಬರ್ತೈತಿ, ಅದ್ರೊಳಗೆ ಆಕ್ಸೆಸ್ ಮೆಥಡ್ಸ್, ಫೈಲ್ ಟೈಪ್ಸ್, ಫೈಲ್ ಆಪರೇಷನ್, ಡೈರೆಕ್ಟರಿ ಸ್ಟ್ರಕ್ಚರ್. It will take hardly ನಿಮಗ 3 classes. That is a 6 hours. Okay, so in the sense 1 week of time ಒಳಗಡೆ ನಾವು ಯೂನಿಟ್ 5 ಅನ್ನ ಮುಗಿಸ್ತೀವಿ. 1 week of time ಒಳಗಡೆ ಯೂನಿಟ್ 5 ಅನ್ನ ಮುಗಿಸ್ತೀವಿ. So after completing the third unit, I will skip with the fourth unit. Directly I will move with the fifth unit. ಅದು ತಲೆಯಾಗಿರ್ಲಿ ನಿಮಗೆ. Okay,
ನಿಮ್ಗೆ ಥರ್ಡ್ ಯೂನಿಟ್ ಅನ್ನ ಮುಗಿಸಿದ ತಕ್ಷಣ ನಾ ಎದಕ್ಕೆ ಹೋಗ್ತೀನಿ, ಫಿಫ್ತ್ ಯೂನಿಟ್ ಗೆ ಹೋಗ್ತೀನಿ. ತಿಳಿತಾ? ಥರ್ಡ್ ಯೂನಿಟ್ ಮುಗಿಲಿಕ್ಕೆ ಇನ್ನ ನನಗ 5 ರಿಂದ 6 ಕ್ಲಾಸ್ ಬೇಕು. 5 to 6 classes I need. Okay.